ಹಲೋ ಫ್ರೆಂಡ್ಸ್, ಫೈನಲಿ 2025ರಲ್ಲಿರುವಂಥ ದೀಪಾವಳಿ ಹಬ್ಬದ ವ್ಲಾಗ್ನ ಇವತ್ತು ಹಾಕ್ತಾಯಿದ್ದೀನಿ. ಇನ್ನೂ ನಾನು ಲೇಟ್ ಮಾಡಿಬಿಟ್ರೆ 2026 ಬಂದುಬಿಡುತ್ತೆ. ತುಂಬ ಟೈಮ್ ಇರಲಿಲ್ಲ ನನಗೆ, ಹೆವಿ ಬ್ಯುಸಿ ಇದೆ ಅಂತ ಹೇಳೋಕ್ಕಾಗಲ್ಲ. ಒಂದು ನನಗೆ ಯಾಕೋ ಇಂಟ್ರೆಸ್ಟ್ ಬರ್ತಿರಲಿಲ್ಲ, ಪ್ಲಸ್ ಇನ್ನೊಂದು ಈ ವಿಡಿಯೋ ಎಡಿಟ್ ಮಾಡೋ ಮೇಕಪ್ಸ್ ಎಲ್ಲ ಸ್ವಲ್ಪ ಸ್ಲೋ ಇದ್ದಾವೆ. ಅಷ್ಟು ಸ್ಲೋವಾಗಿ ನನಗೆ ಇರಿಟೇಟ್ ಆಗ್ತಿತ್ತು. ಮತ್ತು ಒಂದು 2 ಅವರ್ಸ್ ಬೇಕೇ ಬೇಕು ನಾವು ಫುಲ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು ಅಂದರೆ. ಸರಿ, ಹೀಗೆ ವಿಡಿಯೋ ಎಡಿಟ್ ಮಾಡೋಕ್ಕೆ ಮನಸ್ಸೇ ಬರ್ತಿರಲಿಲ್ಲ. ಸರಿ, ಇವತ್ತು ಆಗಿದ್ದಾಗಲಿ ವಿಡಿಯೋ ಎಡಿಟ್ ಮಾಡೋಣ ಅಂದ್ಬಿಟ್ಟು ಎಡಿಟ್ ಮಾಡ್ತಿದ್ದೀನಿ. ನಾನು ದೇವ್ರ ಸಾಮಾನೆಲ್ಲ ಹಿಂದಿನ ದಿನವೇ ಬೆಳಗ್ಗೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಸೊ ಬೆಳಗ್ಗೆ ಬಂದು ಫುಲ್ಲು ಮನೆಯೆಲ್ಲ ಗುಡಿಸಿ ಒರೆಸಿ ಔಟ್ಸೈಡೆಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು. ಎಷ್ಟು ಕ್ಲೀನ್ ಮಾಡಿದ್ರು ಪ್ರಯೋಜನವೇ ಆಗ್ತಿಲ್ಲ ಮನೆ ಮುಂದೆ. ಯಾಕಂದರೆ ಮೇಲ್ಗಡೆ 2 ಮನೆ ಕಟ್ತಿದ್ದಾರಲ್ವ, ಅವರು ಬಂದಿಲ್ಲ ಅಂದರೂ ಕೂಡ, ಕೆಲಸದವ್ರು ಬಂದಿರಲಿಲ್ಲ, 3 ಡೇಸ್ ಲೀವಲ್ಲಿದ್ದರು. ಆದರೂ ಕೂಡ ಆವಾಗ ಅಟ್ಲೀಸ್ಟ್ ನಾವು ಕೆಳಗಡೆ ಹತ್ತಿ ಇಳಿದಾಗ ಸ್ವಲ್ಪ ಗಲೀಜಾಗ್ತಿತ್ತು ಅಷ್ಟೇ ಹೊರತು, ನಾವು ಎಷ್ಟೇ ಕ್ಲೀನ್ ಮಾಡಿದ್ರು ನೆಕ್ಸ್ಟ್ ಡೇ ಅವ್ರು ಕೆಲಸದವ್ರು ಬಂದರೆ ಮೇಲ್ಗಡೆಯಿಂದ ಚಪ್ಪಲಿ ಕಾಲೆಲ್ಲ ಹತ್ತು ಇಳಿದಾಗ ತುಂಬಾ ಗಲೀಜಾಗ್ತಿತ್ತು. ಒಂದು 2 ಡೇಸ್ ಸ್ವಲ್ಪ ನೀಟಾಗಿತ್ತು. ಬಟ್ ಕಂಪೇರ್ ಮಾಡಿದ್ರೆ ನಾವು ಇವರೆಲ್ಲ ಮನೆ ಕಟ್ಟೋಕ್ಕೆ ಮುಂಚೆ ನಮ್ಮ ಮನೆ ಎಷ್ಟು ನೀಟಾಗಿತ್ತು, ಇವಾಗ ಅಷ್ಟು ಕ್ಲೀನಾಗಿಲ್ಲ. ಎಲ್ಲರ ಮನೆಯೂ ಹಂಗೆ ಆಗುತ್ತೆ. ಒಂದು ನೆಗೆಟಿವ್ ಪಾಯಿಂಟ್ ಏನಂದರೆ, ಮನೆ ಮುಂದೆನೇ ಮೆಟ್ಲಿದ್ರೆ, ಮನೆ ಮುಂದೆನೇ ಮೆಟ್ಲು ಹತ್ಕೊಂಡು ಹೋಗಿ ಇಳಿಬೇಕು ಅಂದರೆ ತುಂಬ ಗಲೀಜಾಗುತ್ತೆ. ಒಂದು ಸೈಡಲ್ಲಿ ಇರಬೇಕು, ಮೆಟ್ಲಿಗೂ ನಮಗೂ ಅಷ್ಟೊಂದು ಸಂಬಂಧ ಇರಬಾರ್ದು, ಆವಾಗ ಅಷ್ಟು ಗಲೀಜಾಗಲ್ಲ. ಮನೆ ಮುಂದೆನೇ ಮೆಟ್ಟಿದ್ರೆ ನಮ್ಮ ಮನೆ ಬಾಗಿಲಲ್ಲೇ ತುಳ್ಕೊಂಡು ಹೋಗ್ಬೇಕು, ಈಗ ಮೇಲ್ಗಡೆ ಯಾರೇ ಹೋದ್ರೂ. ಸೊ ಅದೊಂದು ಮೈನಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ನಮ್ಮ ಮನೇಲಿ ಇಷ್ಟು ವರ್ಷ ಅನಿಸಿಲ್ಲ, ಯಾಕಂದ್ರೆ ನಾವು ಒಬ್ಬರೇ ಇಂಡಿಪೆಂಡೆಂಟ್ ಆಗಿದ್ವಿ. ಮೇಲ್ಗಡೆ ಯಾರೂ ಹೋಗ್ತಿರಲಿಲ್ಲ, ನಾವು ಒಬ್ಬರೇ ಹೋಗ್ತಾಯಿದ್ದಿದ್ದು. ಈಗ 2 ಮನೆಯವ್ರು ಹೋಗ್ಬೇಕಲ್ವ, ಸೊ ಏನು ಮಾಡೋಕ್ಕಾಗಲ್ಲ. ಹೀಗೆ ಕ್ಲೀನಿಂಗ್ ಎಲ್ಲ ಆಯಿತು. ನಾನು ಬೆಳಗ್ಗೆ ಎಲ್ಲ ಹೂವೆಲ್ಲ ಹಾಕಿ ಪೂಜೆ ಸ್ಟಾರ್ಟ್ ಮಾಡ್ತಿದ್ದೀನಿ. ಈ ಹೂ ಇವಾಗ ಕಡಿಮೆ ಇದೆ. ಹೂ ಕಡಿಮೆ ಇದ್ದಾಗ ಸ್ವಲ್ಪ ಜಾಸ್ತಿ ಹಾಕೋಕ್ಕೆ ಇಷ್ಟ ಆಗುತ್ತೆ. ರೇಟ್ ಜಾಸ್ತಿ ಇದ್ದಾಗ ಕಷ್ಟ ಆಗುತ್ತೆ, ಯಾಕಂದರೆ ಹೂಗೆ 500 ರೂಪಾಯಿ ಆಗಿಬಿಟ್ರೆ ಸ್ವಲ್ಪ ಕಷ್ಟ. ಹೂ ಹಣ್ಣು ಎಲ್ಲ ಸೇರಿ ಹಾಗೂ ಆಗುತ್ತೆ. ಬಟ್ ಅವಾಗ ಸ್ವಲ್ಪ ಕಡಿಮೆ ಹಾಕ್ತೀನಿ, ಕಡಿಮೆ ಇದ್ದಾಗ ಸ್ವಲ್ಪ ಜಾಸ್ತಿನೇ ಹಾಕ್ತೀವಿ. ಹತ್ತತ್ರ 1.5 kg ತಂದಿದ್ವಿ ಈ ಸಲ. ಅದಕ್ಕೆ ಹೂವೆಲ್ಲ ಚೆನ್ನಾಗಿ ಹಾಕಿ ಲೈಟೆಲ್ಲ ನೆನೆನೇ ಬಿಟ್ಬಿಟ್ಟಿದ್ರು. ನಮ್ಮ ಯಜಮಾನ್ರು ಬಿಟ್ಕೊಟ್ರು ಲೈಟು ಹಾಲ್ಗೆ. ಪ್ಯಾಸೇಜಿಗೆ ಬಿಟ್ಟಿದ್ದೀವಿ, ಬಟ್ ಸುಮಾರಾಗಿ ಬಿಟ್ಟಿದ್ದೀವಿ, ಯಾಕಂದರೆ ಅಲ್ಲೇ ಜಾಸ್ತಿ ಹೋಗೋಕ್ಕಾಗ್ತಿಲ್ಲ ಬರೋಕ್ಕಾಗ್ತಿಲ್ಲ ಅಂದ್ಬಿಟ್ಟು ಅಲ್ಲಿ ಸುಮಾರಾಗಿ ಬಿಟ್ಬಿಟ್ಟು ಮೇನ್ ಡೋರ್ಗೆ ನೆಕ್ಸ್ಟ್ ಡೇ ನಾನೇ ನನ್ನ ಮಿರರ್ಗೆ ಅಂದ್ಬಿಟ್ಟು ಮೀಶೋಲ್ಲಿ ಬುಕ್ ಮಾಡಿ ತರಿಸಿದೆ, ಲೀಫ್ ವಿತ್ ಲೈಟು. ಆ ಲೈಟ್ನ ನಾನು ಜಸ್ಟ್ ನೆಕ್ಸ್ಟ್ ಡೇ ಹಾಕ್ಸಿದೆ ಅಷ್ಟೇ. ಇದು ಬಂದು ಗೋಪಿ ಅಣ್ಣನಿಗೆ ದೀಪಾವಳಿಗೆ ಅಂತ ಕೊಟ್ಟಿರೋ ಗಿಫ್ಟು. ಬರೀ ಬ್ಲೂಟೂತ್ ಅಂದರೆ ಪೆನ್ ಡ್ರೈವ್ ಇದ್ದರೆ ಮಾತ್ರ ಬರುತ್ತೆ, ಬ್ಲೂಟೂತ್ ಕನೆಕ್ಟ್ ಮಾಡೋದಿಲ್ಲ. ಮೊಬೈಲಲ್ಲಿ ಏನು ಬರುತ್ತೆ ಅದನ್ನು ಸಾಂಗ್ನ ಕೇಳೋಂಗೂ ಇಲ್ಲ, ಬ್ಲೂಟೂತ್ ಕನೆಕ್ಟ್ ಕೂಡ ಇಲ್ಲ. ಬರೀ ಪೆನ್ ಡ್ರೈವ್ ಹಾಕ್ಬೇಕು. ಇವಾಗ ಪೆನ್ ಡ್ರೈವ್ ಯೂಸ್ ಮಾಡೋದೆಲ್ಲ ತುಂಬ ಕಡಿಮೆ ಆಗೋಗಿದೆ. ಸರಿ, ಇನ್ನೇನು ಮಾಡೋದು ಅಂದ್ಬಿಟ್ಟು ನಮಗೆ ರಿಪೇರಿ ಮಾಡೋಕ್ಕೆ ರಿಪೇರಿ ಮೀನ್ಸ್ ಅದು ಫ್ಯೂಚರ್ಸ್ ಎಲ್ಲ ಗೊತ್ತಿರಲಿಲ್ಲ, ಅದಕ್ಕೆ ನಾಗಲಕ್ಷ್ಮಿ ಕೊಟ್ಟಿದ್ಲು. ಸರಿ, ಇವ್ರು ರೆಡಿ ಮಾಡಿದ್ರಲ್ಲ, ಸರಿ ನಾವೇ ಬೋಣಿ ಮಾಡಿಬಿಡೋಣ ಹಬ್ಬದ ದಿನ. ನಮ್ಮ ಪೆನ್ ಡ್ರೈವಲ್ಲಿ ಅದನ್ನ ಹಾಕು ಅಂದ್ಬಿಟ್ಟು ಸಾಂಗ್ಸ್ ಎಲ್ಲ ಇತ್ತು, ದೇವ್ರ ಸಾಂಗ್ಸು, ಅದನ್ನು ಹಾಕಿ ಬಿಟ್ಟಿದ್ರು. ಹಾಗೆ ದೇವ್ರ ಸಾಂಗ್ ಹಾಕ್ಕೊಂಡು ನಾನು ಕೂಡ ರೆಡಿ ಮಾಡ್ತಾಯಿದ್ದೆ. ಅತ್ತೆ ಎಲ್ಲ ಬರೀ ಕ್ಲೀನಿಂಗೇ ಮಾಡ್ತಾಯಿದ್ರು. ನಾನು ಎದ್ದೇಳೋಕ್ಕೆ ಮುಂಚೆನೇ ಇದ್ದು ಸ್ನಾನ ಮಾಡಿ ಕ್ಲೀನ್ ಬರೀ ಕ್ಲೀನ್. ಎಷ್ಟು ಕ್ಲೀನ್ ಮಾಡಿದ್ರು ಕೂಡ ಅಷ್ಟೊಂದು ಸ್ಯಾಟಿಸ್ಫೈ ಆಗ್ತಾಯಿಲ್ಲ. ನನಗೆ ಅಷ್ಟೊಂದು ಪೇಷನ್ಸ್ ಇಲ್ಲ ಅಪ್ಪ, ಕ್ಲೀನ್ ಮಾಡ್ಕೊಂಡು ಕೂತ್ಕೊಳ್ಳೋಷ್ಟು. ಸೊ ನಮ್ಮ ಅತ್ತೆ ಮಾಡ್ತಿದ್ದಾರೆ, ನಾನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಅಂದರೆ ಕ್ಲೀನ್ ಮೀನ್ಸ್ ಹಿಂದಿನ ದಿನವೇ ಕ್ಲೀನ್ ಮಾಡಿಬಿಟ್ಟಿದ್ದೆ. ಇವತ್ತೆಲ್ಲ ಹೂವೆಲ್ಲ ಹಾಕಿ ರೆಡಿ ಮಾಡ್ತಿದ್ದೀನಿ. ಯೂಶ್ವಲಿ ಹಬ್ಬ ಈ ಸಲ ಸೋಮವಾರ, ಮಂಗಳವಾರ, ಬುಧವಾರ 3 ದಿನ ಬಂದಿತ್ತು. ಅದರಲ್ಲಿ ಎಲ್ಲ 3 ದಿನವೂ ದೀಪಾವಳಿನೇ. ಬಟ್ ಈ ನೋಮ್ ಅಂತ ಮಾಡ್ತಾರಲ್ಲ, ಅವರು 3 ಡೇಸು ಸೋಮವಾರ ದಿನ ಅಕ್ಕಿ ತೊಳೆದು ಒಣಗಿಸಿ ಎಲ್ಲ ಮಾಡಿಕೊಂಡು ಬೀಸ್ಕೊಬಂದು ಮಂಗಳವಾರ ಮೇಯ್ನ್ ಅವತ್ತು ಅಮಾವಾಸ್ಯೆ ದಿನ ಕಜ್ಜಾಯ ಮಾಡಿ, ಮೋಸ್ಟ್ಲಿ ಅವತ್ತು ಪೂರ್ತಿ ನನಗೆ ಗೊತ್ತಿಲ್ಲ, ನಾನು ಕೇಳಿರೋ ಮಟ್ಟಿಗೆ ಕಜ್ಜಾಯ ಮಾಡಿ, ಆಮೇಲೆ ಅದಕ್ಕೆ ನೋಮ್ ದಾರಗಳು, ಪೂಜೆ ಐಟಮ್ಸ್ ಎಲ್ಲ ತೊಗೊಂಡು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಬಿಟ್ಟು ಆಮೇಲೆ ಬಂದು ಹಬ್ಬ ಮಾಡ್ತಾರೆ. ನಮ್ಮದು ಆ ಥರ ಏನೂ ಇಲ್ಲ, ನೋಮ್ ಗೀಮ್ ಏನೂ ಇಲ್ಲ, ನಾರ್ಮಲ್ ಪೂಜೆ ಮಾಡೋದಲ್ವಾ. ಸೊ ನಾನು ವರ್ಷ ಸೋಮವಾರನೇ ಎಲ್ಲ ಹಾಕಿ ಪೂಜೆ ಮಾಡಿಬಿಡ್ತಿದ್ದೆ. ಹಿಂದಿನ ದಿನ ಕ್ಲೀನ್ ಮಾಡ್ಕೋತಿದ್ದೆ. ಸೋಮವಾರ ಎಲ್ಲ ಪೂಜೆ ಮಾಡಿ, ಮಂಗಳವಾರ ಕೂಡ ಸೇಮ್ ಸ್ನಾನ ಮಾಡೋದು, ಪೂಜೆ ಮಾಡೋದು, ಬುಧವಾರ ಕೂಡ ಲಾಸ್ಟ್ ಬಲಿಪಾಡ್ಯಮಿ ದಿನ ಪೂಜೆ ಮಾಡ್ತಿದ್ದೆ. ಈ ಸಲ ಫಾರ್ ಚೇಂಜ್ ಇರಲಿ ಅಂತ ಸೋಮವಾರ ಎಲ್ಲನೂ ಫುಲ್ ಕ್ಲೀನ್ ಮಾಡ್ಕೊಂಬಿಟ್ಟೆ. ಮಂಗಳವಾರ ಅಮಾವಾಸ್ಯೆ ದಿನ ಎಲ್ಲರೂ ಅಂದರೆ ಅತ್ತೆಗೆ ಮಾವನಿಗೆ ಸೋಮವಾರ ಮತ್ತು ಬುಧವಾರ ಬಲಿಪಾಡ್ಯಮಿ ಮತ್ತು ನರಕ ಚತುರ್ಥಿಗೆ ಕೊಡ್ತಾರೆ. ಸೆಂಟ್ರಲ್ಲಿರೋ ಮಂಗಳವಾರ ಅವತ್ತು ದೀಪಾವಳಿ ಅಂತಾರೆ, ಮತ್ತು ಅಮಾವಾಸ್ಯೆ ಅವತ್ತು ಯಾರಿಗೂ ಗೌರ್ಮೆಂಟ್ ಲೀವ್ ಇರೋಲ್ಲ, ಸೈಟೂಸ್ ಮಾಡ್ತಾರೆ. ಈ ಸಲ ಏನೋ ಗೊತ್ತಿಲ್ಲ, ಮಾವನಿಗೆ ಅತ್ತೆಗೆ ಅವತ್ತು ಕೂಡ ಲೀವ್ ಕೊಟ್ಟು ನೆಕ್ಸ್ಟ್ 2 ಸ್ಯಾಟರ್ಡೇ ಫುಲ್ ಡೇ ಮಾಡಬೇಕು ಅಂತ ಹೇಳಿದ್ರಂತೆ. ಅದರಿಂದ ಅತ್ತೆ ಮಾವ ಇದ್ದರು. ಅದರಿಂದ ಮಂಗಳವಾರನೇ ಎಲ್ಲ ಕ್ಲೀನಾಗೆಲ್ಲ ಪೂಜೆ ಮಾಡಿ ಹಬ್ಬ ಮಾಡಿಬಿಟ್ವಿ. ಅವತ್ತೊಂದು ದಿನ ನಾನು ನಾಗಲಕ್ಷ್ಮಿ ಮನೆಗೆ ಹೋಗಿಲ್ಲ. ಅವತ್ತೇ ಹೋದ್ವಿ. ಸೋಮವಾರ ಹೋಗಿಲ್ಲ. ಪಟಾಕಿ ಎಲ್ಲ ಈ ಸಲ ನಾಗಲಕ್ಷ್ಮಿಯವರು ತೊಗೊಬಂದರು, ನಾವು ತಂದಿಲ್ಲ. 2 ದೊಡ್ಡ ಬಾಕ್ಸ್ ತಂದಿದ್ರು, ಕರೆದಿದ್ರು. ಬಟ್ ಸೋಮವಾರ ನಾವು ಯಜಮಾನ ನೈಟ್ ಶಿಫ್ಟ್ ಇತ್ತು,
ಆದ್ದರಿಂದ ನಾವು ಎಲ್ಲರೂ ಸೇರಿ ಮಂಗಳವಾರ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಬಿಟ್ಟು ಮಂಗಳವಾರ ಪೂಜೆ ಎಲ್ಲ ಮಾಡಿಬಿಟ್ಟು ಇದೆಲ್ಲ ಬೆಳಗ್ಗೆ ಪೂಜೆ. ನೆಕ್ಸ್ಟು ಈವ್ನಿಂಗ್ ಪೂಜೆ ಇದೆ. ಈವ್ನಿಂಗು ಸ್ವಲ್ಪ ಲೈಟಾಗಿ ದೀಪಕ್ಕೆ ಡೆಕೋರೇಷನ್ ಮಾಡಿ ದೀಪ ಹಚ್ಚೋಣ ಅಂತ ನಾನು ನಮ್ಮ ಅತ್ತೆ ಇದ್ದೀವಿ. ಆವಾಗ ಎಲ್ಲ ಮಾಡಿಬಿಟ್ಟು ನೆಕ್ಸ್ಟು ನಾಗಲಕ್ಷ್ಮಿ ಮನೆ ಕರೆದಿದ್ದಾಳೆ. ಅದಕ್ಕೆ ಅಪ್ಪ ಅಮ್ಮಗೆ ನೀವು ಬನ್ನಿ ಅಂದೆ. ಅವ್ರನ್ನ ಕರೆದು ಇವತ್ತು ಅವ್ರ ಮನೇಲೆ ಊಟ. ಸೊ ನೋಡಿ, ವಿಡಿಯೋನ ಇಷ್ಟಪಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಾರಿ ತುಂಬ ಲೇಟ್ ಆಯಿತು. ಐ ಆಮ್ ಸೋ ಸಾರಿ ವಿಡಿಯೋ ಹಾಕಿದ್ದಕ್ಕೆ. ಸೊ ಅಡ್ಜಸ್ಟ್ ಮಾಡಿಕೊಡಿ. ಇವತ್ತಿನ ಸಿಂಪಲ್ ತಿಂಡಿ ಅವಲಕ್ಕಿ ಉಪ್ಪಿಟ್ಟು. ಸ್ವಲ್ಪ ಗೋಡಂಬಿ ಎಲ್ಲ ಇತ್ತು, ದ್ರಾಕ್ಷಿ ಇತ್ತು, ಎಲ್ಲನೂ ಹಾಕಿ ಸ್ವಲ್ಪ ಮಿಕ್ಸ್ ಹಾಕಿ ಅವಲಕ್ಕಿ ಉಪ್ಪಿಟ್ಟು ಮಾಡಿಬಿಟ್ಟೆ. ಬೇರೆ ಎಲ್ಲ ಪಲಾವ್ ಗಿಲಾವೆಲ್ಲ ಮಾಡಿಲ್ಲ. ನಾರ್ಮಲ್ ಡೇಸಲ್ಲೂ ಮಾಡ್ತೀನಿ. ಸೊ ಅದರಿಂದ ಇವತ್ತು ಆ ಥರ ಎಲ್ಲ ಮಾಡಿಲ್ಲ. ಜಸ್ಟ್ ಅವಲಕ್ಕಿ ಮಾಡಿ ಮಧ್ಯಾಹ್ನಕ್ಕೆ ಏನು ಸಾಂಬಾರು ಮಾಡಿದೆ ನನಗೆ ನೆನಪಾಗ್ತಿಲ್ಲ. ಐ ಆಮ್ ಸೋ ಸಾರಿ. ಸೊ ಇವಾಗ ಸ್ವಲ್ಪ ಮಾತಾಡ್ತೀನಿ ನಿಮ್ಮ ಜೊತೆ, ಕೇಳಿಸ್ಕೊಳ್ಳಿ ನನ್ನ ಒಂದೆರಡು ಮಾತುಗಳನ್ನು. ಸೊ ಬೆಳಗ್ಗೆಯಿಂದ ವೀಡಿಯೋಸ್ ಎಲ್ಲ ನೋಡ್ಕೊಂಡು ಬಂದ್ರಿ ಅನಿಸುತ್ತೆ. ಸಿಂಪಲ್ಲಾಗೆ ಪೂಜೆ ಎಲ್ಲ ಅಂದರೆ ಹೂವೆಲ್ಲ ಇವಾಗ ಸ್ವಲ್ಪ ಕಡಿಮೆ ಆಗೋಗಿದೆ. ಅದನ್ನು ಸ್ವಲ್ಪ ಜಾಸ್ತಿ ಹೂವು ಹಾಕಿದ್ವಿ. ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ, ಗೌರಿ ಹಬ್ಬದ ಟೈಮಲ್ಲೆಲ್ಲ ಸ್ವಲ್ಪ ಹೂವು ತುಂಬ ಕಾಸ್ಟ್ಲಿ ಇರುತ್ತೆ. ಅಂದರೆ ಅವಾಗ ಸೀಸನ್ ಇರಲ್ಲ ಅನಿಸುತ್ತೆ. ಅದರಿಂದ ಅವಾಗ ಜಾಸ್ತಿ ಹೂವು ಹಾಕೋಕ್ಕೆ ಸ್ವಲ್ಪ ಕಷ್ಟ ಅನಿಸುತ್ತೆ. ಈಗ ಲಾಸ್ಟು ದಸರಾ ಹಬ್ಬಕ್ಕಾಗ್ಬೋದು, ದೀಪಾವಳಿಗೆ ಆಗ್ಬೋದು ತುಂಬ ಚೆನ್ನಾಗಿ ಹೂವು ಹಾಕಿದ್ವಿ. ಹಂಗೆ ಹೂವು ಹಾಕಿದ್ರೆ ಚಂದ ಏನು ಮಾಡೋದು, ಅವಾಗ ಕೆಜಿನೇ 400 500 ಹೇಳ್ತಾರೆ. ಸ್ವಲ್ಪ ಕಷ್ಟ ಆಗುತ್ತೆ ಅವಾಗ ತೊಗೊಳೋದು. ಈಗ 100 120 ಇಷ್ಟೇ ಅನಿಸುತ್ತೆ. ಸೊ ಹೂವೆಲ್ಲ ಚೆನ್ನಾಗಿ ಹಾಕಿ ಪೂಜೆ ಎಲ್ಲ ಮಾಡಿದ್ದೀನಿ. ದೀಪ ಎಲ್ಲ ಸಂಜೆ ಇಡ್ತೀನಿ. ನಾನು ಕೂಡ ದೀಪದ ಥರ ಬೆಳಕಿನ ಥರ ಸಂಜೆ ರೆಡಿ ಆಗೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಲಾಸ್ಟ್ ಇಯರ್ ಎಲ್ಲ 3 ಡೇಸು ಪೂಜೆ ಮಾಡಿ 3 ಡೇಸ್ ಕೂಡ ರೆಡಿ ಆಗಿದೆ. ಬಟ್ ಈ ವರ್ಷ నేనేನು ಮಾಡಿಲ್ಲ. ಇವತ್ತು ರೆಡಿ ಆಗೋಣ ಅಂತ ಅಂದ್ಕೊಂಡಿದ್ದೀನಿ. ರೆಡಿ ಆಗಿಬಿಟ್ಟು ಸ್ವಲ್ಪ ಹೊರಗಡೆ ಕೂಡ ನಾವೆಲ್ಲ ಹೋಗೋಣ ಅಂತ ಇದ್ದೀವಿ. ನಾನು ನಮ್ಮ ಯಜಮಾನ್ರು, ನಮ್ಮ ಅತ್ತೆ, ನಮ್ಮವ್ವ. ಅಂದರೆ ಹೊರಗಡೆ ಮೀನ್ಸ್ ಇದೊಬ್ರು ಮನೆಗೆ. ಯಾರ ಮನೆ ಅಂತ ಗೆಸ್ ಮಾಡಿ ನೋಡೋಣ. ಸಂಜೆ ಹೋಗ್ತೀವಿ. ಊಟ ಎಲ್ಲ ಅವ್ರ ಮನೆಯೇ. ಸೀರೆಲ್ಲ ಎತ್ತಿಡ್ಕೊಂಡೈತೆ. ಇವಾಗ ಬೆಳಗ್ಗೆ ತಿಂಡಿಗೆ ಬಂದು ಜಸ್ಟ್ ಅವಲಕ್ಕಿ ಉಪ್ಪಿಟ್ಟು ಮಾಡಿಬಿಟ್ಟು ಜಾಮೂನ್ ಮಾಡಿದ್ದೆ. ಜಾಮೂನನ್ನು ನೈಟೇ ನಾನು ಮತ್ತೆ ಸೇರಿ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ವಿ. ಬೇಕಾದ್ರೆ ಬೆಳಗ್ಗೆ ಅಂದರೆ ಅದು ಆಗೋದೇ ಇಲ್ಲ, ಮತ್ತು ಟೇಸ್ಟ್ ಕೂಡ ಅಷ್ಟು ಚೆನ್ನಾಗಿರಲ್ಲ ಅಂದ್ಬಿಟ್ಟು ನಾನು ಉಪವಾಸ ಇದ್ದೀನಿ. ಇವತ್ತೇನು ತಿನ್ನಲ್ಲ. ಮಧ್ಯಾಹ್ನ ತಿನ್ನಬೇಕು ಊಟ. ನಾನು ಒಬ್ಳಿಗೆ ಸಪ್ರೇಟಾಗಿ ಬೇರೆ ಮಾಡಿಕೊಂಡು. ನೈಟ್ಗೇನು ತಿನ್ನಲ್ಲ, ಬೆಳಗ್ಗೆಗೂ ಏನು ತಿನ್ನಲ್ಲ. ಸೊ ಅವ್ರಿಗೆಲ್ಲ ಅವಲಕ್ಕಿ ಉಪ್ಪಿಟ್ಟು ಮಾಡಿ ಜಾಮೂನ್ ಕೊಟ್ಟೆ, ತಿನ್ಬಿಟ್ಟು ಹೋದ್ರು. ಅತ್ತೆ ಮಾವು ನಾರ್ಮಲಾಗಿ ಒಂದು 4 ಡೇಸ್ ಲೀವ್ ಕೊಡ್ತಾರೆ. ನಮ್ಮ ಯಜಮಾನ್ರಿಗೆ ಆ ಥರ ಎಲ್ಲ ಏನಿಲ್ಲ, ಜಸ್ಟ್ ವೀಕ್ ಆಫ್ ಈ ಥರ ಕೊಡ್ತಾರೆ ಅಷ್ಟೇ. ಲೀವ್ ಎಲ್ಲ ಆ ಥರ ಎಲ್ಲ ಏನು ಕೊಡಲ್ಲ. ಸೊ ಮಧ್ಯಾಹ್ನಕ್ಕೆ ಅವರೇ ಬೇಳೆ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇನ್ನೇನು ಸ್ಪೆಷಲ್ ಇಲ್ಲ. ಬಿಕಾಸ್ ನಿನ್ನೆ ವೀಡಿಯೋನೇ ಮಾಡಿಲ್ಲ. ಪೊಂಗಲ್ ಮಾಡಿ ಅವರೆಕಾಯಿ ಸಾಂಬಾರು ಮಾಡಿ ಅದಾದಮೇಲೆ ನೆಕ್ಸ್ಟು ಬೋಂಡ ಮಾಡಿದ್ದೆ. ನಾಳೆಗೆ ವಡೆ ಮತ್ತು ಇತ್ತಿಗಿದ ಬೇಳೆ ಸಾರು ಮಾಡೋ ಪ್ಲ್ಯಾನಲ್ಲಿ ಇದ್ದೀನಿ. ಸೊ ಇವತ್ತು ಸಿಂಪಲ್ಲಾಗಿ ಅಂದರೆ ಅವರೇ ಬೇಳೆ ತಲಪಪ್ಪು ಸಾರು ಅಂತಾರೆ ಇವ್ರ ಕಡೆ. ಆ ಸಾಂಬಾರು ಮಾಡಿಬಿಟ್ಟು ಜಸ್ಟ್ ಹಪ್ಪಳ ಹಾಕೋದಷ್ಟೇ. ಇನ್ನೇನಿಲ್ಲ. ನೈಟ್ ಊಟಕ್ಕೆ ಹೋಗ್ತೀವಲ್ವ ಅಷ್ಟೇ. ಸೊ ಇನ್ನು ಹೇಗಿರುತ್ತೆ ನಮ್ಮ ಹಬ್ಬ. ನೈಟು ದೀಪ ಎಲ್ಲ ಹೆಂಗೆ ರೆಡಿ ಮಾಡ್ತೀನಿ. ನಮ್ಮ ಅತ್ತೆನೇ ಜಾಸ್ತಿ ಇದೆಲ್ಲ ಟೆಕ್ನಿಕ್ ಎಲ್ಲ ಬೆಳೆಸೋದು. ಹೇಗೆ ರೆಡಿ ಮಾಡ್ತೀವಿ, ಹೇಗೆ ಸಂಜೆ ಪೂಜೆ ಇರುತ್ತೆ, ಹೇಗೆ ರೆಡಿ ಆಗ್ತೀನಿ ಎಲ್ಲ ನೋಡಿಸ್ತೀನಿ. ಈವ್ನಿಂಗ್ ಶೇರ್ ಮಾಡ್ಕೋತೀನಿ ನಾನು ನಿಮಗೆ, ಓಕೆನಾ. ಸೊ ವೆಯ್ಟ್ ಮಾಡ್ತಾರಿ. ನಿಮ್ಮದು ಹಬ್ಬ ಎಲ್ಲ ಹೇಗಿತ್ತು ಅಂದ್ಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಮ್ಮ ಥರನೇ ಮಾಡ್ತೀರಲ್ಲ, ನಿಮ್ಗೆ ಬೇರೆ ಥರನ. ಆ್ಯಕ್ಚುಲಿ ದೀಪಾವಳಿ ಅಂದರೆ ಬರೀ ದೀಪ ಹಚ್ಚೋದು, ಹಬ್ಬ ಮಾಡ್ಕೊಂಡು ತಿನ್ನೋದು ಅಂತ ನಾವು ಅಂದ್ಕೊಂಡಿದ್ದೀವಿ. ಬಟ್ ತುಂಬಾ ಸಂಪ್ರದಾಯ ಎಲ್ಲ ಇದೆ ಇದರಲ್ಲಿ. ಒಬ್ಬೊಬ್ರಿಗೆ ಒಂದೊಂದು ಥರ ಇದೆ. ಬಟ್ ನಮ್ಮದು ಬಂದ್ಬಿಟ್ಟು ಇಷ್ಟೇ ಸಿಂಪಲ್. ನೋಮ್ಗೀಮ್ ಏನೂ ಇಲ್ಲ. ನಮ್ಮದು ಸಿಂಪಲ್ ಹಬ್ಬ ಇಷ್ಟೇ. ನೆಕ್ಸ್ಟ್ ಡೇಗೆ ಅಂದ್ಬಿಟ್ಟು ಅವರೆಕಾಯಿ ತಂದು ನೆನೆಸಿ ಇವಾಗ ಇಟ್ಟಿರ್ತಿದ್ದೀವಿ ಸಾಂಬಾರಿಗೆ. ನಮ್ಮ ಮಾವಾಗೆಲ್ಲ ನೋಡಲ್ಲ ನಾನು ಯಾಕೆ ಮಾಡಬೇಕು ಅಂತೆಲ್ಲ. ಸೊ ಮಾಡಿಕೊಡ್ತಾರೆ ಅತ್ತೆ, ನಾನು, ನಮ್ಮ ಮಾವ 3 ಜನ ಸೇರಿಕೊಂಡು ಟಿವಿ ನೋಡಿಕೊಂಡು ಕಾಳನ್ನೆಲ್ಲ ಇಟ್ಟಿರ್ತಿದ್ವಿ. ನಮ್ಮ ಯಜಮಾನ್ರು ಮಾಡಲ್ಲಪ್ಪ, ಬೇರೆ ಕೆಲಸ ಅದು ರಿಪೇರಿ ಆಗೋಯ್ತು, ಇದು ರಿಪೇರಿ ಆಗೋಯ್ತು ಅಂದರೆ ಮಾಡಿಕೊಡ್ತಾರೆ, ಬೇರೆ ಎಲ್ಲ ಮಾಡಲ್ಲ. ಸೊ ಇದು ನಾನು ಕಾಂಬೋ ಆಫ್ 3 ನೆಕ್ಲೆಸ್ ತರಿಸಿದ್ದೆ ಮೀಶೋಯಿಂದ. ತುಂಬಾ ಚೆನ್ನಾಗಿದೆ. 3 ಕಲರ್ ಇದೆ. ಜಸ್ಟ್ 243 ರೂಪೀಸ್ ಏನೋ ನಾನು ತರಿಸಿದ್ದು. ಇವಾಗ ನೋಡಿ ಅದೇ ರೇಟ್ ಇರುತ್ತೆ. ಸ್ವಲ್ಪ ಒಂದು 10 ರೂಪಾಯಿ ಕಡಿಮೆನೂ ಆಗಿರ್ಬೋದು, ಒಂದು 5 ರೂಪಾಯಿ 10 ರೂಪಾಯಿ ಜಾಸ್ತಿನೂ ಆಗಿರ್ಬೋದು. ಬಟ್ ತುಂಬ ಚೆನ್ನಾಗಿದೆ ಕ್ವಾಲಿಟಿ. ನೋಡಿ, ಗ್ರೀನ್ ವಿತ್ ವೈಟು, ಮೆರೂನ್ ವಿತ್ ವೈಟು, ಲೈಟ್ ಪಿಂಕು, ಲೈಟ್ ಅಂದರೆ ಲೈಟ್ ಪಿಂಕ್ ವಿತ್ ವೈಟು. ಸೊ ಈ ಥರ 3 ಕಲರ್ಸ್ ತರಿಸಿದ್ದೆ. ಇನ್ಸ್ಟಾಗ್ರಾಮಲ್ಲಿ ಕೂಡ ಹಾಕಿದ್ದೀನಿ, ಬೇಕಾದ್ರೆ ನೀವು ಇಲ್ಲ ಲಿಂಕ್ ಅಂತ ಟೈಪ್ ಮಾಡ್ಬೋದು. ಇದರಲ್ಲಿ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದ್ರ ಲಿಂಕ್ ಹಾಕಿರ್ತೀನಿ, ನೋಡಿ ನೀವು ತೊಗೋಬೋದು. ತುಂಬಾ ಚೆನ್ನಾಗಿದೆ, ಲೈಟ್ ವೆಯ್ಟು. ಸೊ 3 ಕಲರ್ ತೊಗೊಂಡ್ರೆ ನಿಮಗೆ 243 100 ರೂಪೀಸ್ ಕೂಡ ಬಿದ್ದಿಲ್ಲ, ಇನ್ನೂ ಕಡಿಮೆ ಬಿತ್ತು, 80 ರೂಪಾಯಿ. ಐ ಥಿಂಕ್ 80 ಇಲ್ಲ 85 ರೂಪಾಯಿ ಬಿದ್ದಿದೆ ಒಂದು ಸೆಟ್ಟು. ಸೊ ನಂಗೆ ತುಂಬ ಇಷ್ಟ ಆಯಿತು. ಈ ಡ್ರೆಸ್ ಕೂಡ ನಾನು ಮೀಶೋಲ್ಲಿ ತೊಗೊಂಡಿದ್ದು. ಬೇಕಿದ್ರೆ ನಿಮಗೆ
ಲಿಂಕ್ ಕೂಡ ಹಾಕ್ತೀನಿ ನೋಡಿ. ಇಲ್ಲ ನಾನು ಕರ್ಕೊಂಡೇ ಬರಲ್ಲ, ಅವಳ ಅಂದ್ರೆ ಬರಲ್ಲ, ಅವಳ ನನ್ನ ಹತ್ರ ಬಿಟ್ಟು ಬೈಲಿ ಕೆವಡ ನೋಡು ಅಪ್ಪನ ಕಾಲ ಹತ್ರ. ಆ ಬ್ರಷ್ ತಗೊಂಡು ಸಮ ಮಾಡ್ಬಿಡಿಲ್ಲ, ಅದಾದ್ರೂ ಬಟ್ಟೆ ತಗೊಂಡು ಸಮ ಮಾಡಿ ನೀಟಾಗಿ. ಅಪ್ಪ ಅಲ್ಲಿಂದ ನಿಮ್ಗೆ ಗೊತ್ತಾಗುತ್ತೆ ಸರ್ಕಲ್ ಎಲ್ಲ ದೊಡ್ಡದಾಗಿದೆ. ಆ ಕಡೆ ದಪ್ಪ ಆಯ್ತಪ್ಪ, ನಿಮ್ಮ ಕಡೆ ದಪ್ಪ ಆಯ್ತಮ್ಮ. ಇಲ್ಲಿ ಆ ಕಡೆ ತೆಗೋಯ್ತು, ನಿಮ್ಮ ಕಡೆ ದಪ್ಪ ಆಗಿದೆ. ರೌಂಡ್ ಏನೋ ಸರ್ಕಲ್ ಹೆಚ್ಚು ಕಮ್ಮಿ ಆಗಿದೆ ನೋಡಪ್ಪ. ಸರ್ಕಲ್ ಇಲ್ಲ, ಇನ್ನು ಇಡ್ಬೇಕ್ರಿ. ದೀಪ ಇಟ್ಬಿಟ್ಟು ದೀಪ ಸುತ್ತ ಇಕ್ಕಣ. ಇಲ್ಲ ಇಕ್ಕಣ ಅವು ಅವು ಎತ್ಕೊಬಿಡಿ ಅಮ್ಮ. ಇದು ದೀಪ ಅಲ್ಲ, ಅವು ಇವೆ ಕಣ, ಇವೆ ಇಟ್ಬಿಡೋಣ. ಹುಡುಗ ಆರೈದಾವೆ, ಅಲ್ಲೂ ಹಚ್ಚಿರ್ತೀವಲ್ಲ, ಹಿಂಗೆ ಇಟ್ಬಿಡೋಣ ಬಿಡಿ. ಖಾಲಿ ಮಾಡ್ಬಿಡೋಣ. ಆಚೆ ಹೇಳಿ. ತಗೊಳ್ಳಿ. ಇದು ಮಾತ್ರ ಆಗಿದ್ದು, ಅದು ಮಾತ್ರ ಕಟ್ ಮಾಡಬೇಕಾ? ಕಟ್ ಮಾಡೋದೇನು ಬೇಡ, ಪ್ಲಾನ್ ಮಾಡೋಣ. ಎಲ್ಲೋ ದಪ್ಪ ಬಂದ ಕಾಣಿಸ್ತಿದೆ. ಈ ಸೆಂಟ್ರಲ್ಲಿ ರೋಸ್ ಬಾರ್ಡರ್ ಇಟ್ರಿ, ರೋಸ್ ಬಾರ್ಡರ್. ಈ ದೀಪಗಳ ಸೆಂಟರ್ ರೋಸ್ ಬಾರ್ಡರ್, ರೋಸ್ ಬಾರ್ಡರ್ ಪುಡಿದಾರು ಮಾಡಿ ಪುಡಿ ಮಾಡ್ಬಿಟ್ಟು ರೋಸ್ ಬಾರ್ಡರ್ ಇಟ್ಕೊಳ್ಳಿ ದೀಪಗಳ ಸೆಂಟ್ರಲ್ಲಿ. ಹಿಂಗೆ ಇಲ್ಲಿಂದ ಇಲ್ಲಿಗೆ ಅಮ್ಮ, ಇದು ಹೆಂಗೆ ಇಟ್ಟಿದ್ದೀರೋ ಹಂಗೆ ಇಲ್ಲಿಂದ ಇಲ್ಲಿಗೆ ಬಾರ್ಡರ್ ಮಾಡಿ. ಎಲ್ಲ ಹುಡುಗರು ಖಾಲಿ ಮಾಡಿಸ್ಬಿಟ್ರೆ ಸುಮ್ಮನೆ ನೆಕ್ಸ್ಟ್ ವರ್ಷಕ್ಕೆ ಎರಡು ಮುಸ್ಲಿಗೆ ಅವಳು ನೋಡಿ ಏನೋ ಮಾಡ್ತಾ ತಗೊಂಡು ಒಳ್ಳೆ ಹಾಕು. ದೇವ್ರನ್ನ ಕೆಡ್ಸ್ಕೊತಾಳೆ. ಮೀಟು ಮತ್ತೆ ಇಲ್ಲಿ ಹಾಕ್ಬೋದಿತ್ತಲ್ಲ. ಬೇಡ ಬಿಡ್ರಿ, ಸರಿ ಬೇಡ ಬಿಡ್ರಿ, ಬೇಡ ಬಿಡ್ರಿ. ಸರಿ ಬೇಡ ಬಿಡ್ರಿ. ಏನಾಗ್ತೈತೆ ನೋಡ್ರು ಭಾವನೆ ತಿರ್ಗಾ ಹಾಕ್ಬೇಕು. ಬೇಡ ಬಿಡ್ರಿ. ಈ ಒಳಗೆ ಪ್ರಾಬ್ಲಮ್ ಇಲ್ಲ ನೋಡಿ. ದೀಪ ಹಚ್ತಾರಕ್ಕಿಲ್ಲ ನೋಡ್ಕೊಳ್ಳುತ್ತೆ. ಈ ಕಡೆ ತಿರ್ಸಿ ನಿಮ್ಮ ಮಕ್ಕದ ನೋಡಪ್ಪ. ನೋಡು ಎಲ್ಲದು ಗೊತ್ತಿಲ್ಲ ಅವ್ರಿಗೆ ನೋಡ್ಕೊಂಡು ಎದ್ದಿಕಪ್ಪ. ಎಲ್ಲರೂ ಮೀಟು ಮೀಟು ನೋಡಿ ಇಲ್ಲಿ ಇಲ್ಲಿ ಬಂದಳೆ. ಹೌದಾ, ಅದಕ್ಕೆ ಬಿಟ್ಬಿಡ್ರಿ. ಪಕ್ಕಿ ಕಡೆ ಬಂದವಳೆ. ಹೀಗೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಇವಾಗ ಈವ್ನಿಂಗ್ ನಾನು ವಿಡಿಯೋ ಮಾಡಿ ನೋಡಿಸ್ತಿದ್ದೀನಿ. ನೋಡಿ ಟೈಲ್ಸ್ ಇಷ್ಟೇ ಹೊಸಿದ್ರು ಕೂಡ ಸೆಂಟ್ರಲ್ಲೆಲ್ಲ ಸಿಮೆಂಟ್ ಸೇರಿಕೊಂಡು ಎಲ್ಲ ಕಾಣಿಸ್ತೈತೆ ಒಂಥರ ಸಿಮೆಂಟು. ಬಟ್ ಏನೂ ಮಾಡೋಕ್ಕಾಗಲ್ಲ. ಸೊ ಸೆಂಟರಲ್ಲಿ ಈ ಥರ ಮೇಯ್ನ್ ನಮ್ಮ ಹಾಲಲ್ಲಿ ಸೆಂಟರಲ್ಲಿ ಈ ಥರ ಹೂವೆಲ್ಲ ಹಾಕಿ ಡೆಕೋರೇಟ್ ಮಾಡಿದ್ದೀವಿ. ವೈಟ್ ಟೈಲ್ಸ್ ಆಗಿರೋ ಕಾರಣ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ತುಂಬ ಹೂಗಳು ಹಾಕಿ ಈ ಥರ ಒಂಥರ ಸಿಂಪಲ್ಲಾಗಿ ಲಕ್ಷಣವಾಗಿ ಈ ಥರ ಪೂಜೆ ಮಾಡಿದ್ದೀವಿ. ಹೇಗಿತ್ತು ಅಂತೇಳಿ ನಮ್ಮ ಅತ್ತೆಗೆ ಸ್ವಲ್ಪ ಇಷ್ಟ ಈ ಥರ ಎಲ್ಲ ಪೂಜೆ ಮಾಡೋದು ಅಂತ. ಸೆಂಟ್ರಲ್ಲಿ ನಮ್ಮಮ್ಮ ಕೊಟ್ಟಿದ್ದು ದೀಪ, ಕಾಮಾಕ್ಷಿ ದೀಪ, ಅದು ಹಾಕಿ ಅದನ್ನಿಟ್ಟು. ಈ ಸಲ ಬೆಳ್ಳಿ ಐಟಮ್ಸ್ ಇಟ್ಟಿಲ್ಲ. ಯಾವಾಗಲೂ ಬೆಳ್ಳಿ ಐಟಮ್ ಇಡಬೇಕು ಅಂತ ಏನು ರೂಲ್ಸ್ ಇಲ್ಲ. ನಮ್ಗೆ ಇಷ್ಟ, ನಮ್ಗೊಂಥರ ಡಿಫ್ರೆಂಟಾಗಿರಲಿ ಅಂದ್ಬಿಟ್ಟು ಸಮ್ಟೈಮ್ಸ್ ಈ ಥರ ದೀಪ ಇಡ್ತೀವಿ, ಸಮ್ಟೈಮ್ಸ್ ಬೆಳ್ಳಿ ದೀಪ ಇಡ್ತೀವಿ. ಕೆಲವೊಂದು ಸಲ ನಮ್ಮ ಚಿಕ್ಕಪ್ಪ ಕೊಟ್ಟಿರೋದು ಇನ್ನೊಂದು ಚಿಕ್ಕ ಬೆಳ್ಳಿ ದೀಪ ಇದೆ, ಅದನ್ನ ಇಡ್ತೀನಿ. ಹೀಗೆ ಜ್ಞಾನ ಬಂದು ಗಿರಾಕಿ ನಾವು ನೋಡಿ. ಲೈಟ್ ಇದ್ದೇನೆ, ಏನು ಮಾಡೋದು ಇತ್ತು ಲೈಟ್ಸು, ಬಟ್ ತುಂಬ ದೊಡ್ಡದಾಗಿತ್ತು, ಬೇಡ ಅಂದ್ಬಿಟ್ಟು ಥರ ಸಿಂಪಲಾಗಿ ಒಂದು ರೋಟಲ್ಲಿ ಲೈಟ್ ಇಟ್ಬಿಟ್ಟು ಪೂಜೆ ಮಾಡಿ. ಹಾಂ, ನಾನು ಇನ್ನೂ ನೋಡ್ಸಲ್ಲ, ಕೈ ತೋರಿಸ್ತೀನಿ. ಅಚ್ಚಿ ಗಾಳಿ ತುಂಬ ಅಮ್ಮು ಇಲ್ಲಿ ಅಲ್ಲ. ನಿಧಾನಕ್ಕೆ ಹಚ್ಚು.
ಮಕ್ಕ ಈ ಕಡೆ ತಿರ್ಸ್ಕೊಂಡಿದ್ಯಾ ಗಾಳಿ ಆರೋಗುತ್ತೆ ಅಂತನಾ? ಅರಿ ಮಾತ್ರೆ ತೆಗ್ದೈತೆ ನೋಡ್ಕೊಬಾ ಅಂದ್ರೆ ಮಾತ್ರ ಯಾವ್ದೊಂದು ತಮಾಷೆ ಮಾಡಬೇಡ. ಫೋಟೋ ಬೇಡ, ನಾನು ಕಳಿಸ್ತಾ ಇದ್ನಲ್ಲ. ತೆಗ್ದಿದ್ದೆ. ಸರಿ ಹೋಗೋಣ ಬಿಡ, ನಾನು ನಿನ್ನ ಕಡೆ ಬುದ್ಧಿ ಇಲ್ಲ ಅಂತ ಹೇಳಿ. ಹಾಂ, ವರಮಹಾಲಕ್ಷ್ಮಿ ಹಬ್ಬದಲ್ಲಿ ರಾಜಲಕ್ಷ್ಮಿ ಲಕ್ಷ್ಮಿ ಕೊಡಿಸ್ತಾಳೆ. ದೀಪಾವಳಿ ಹಬ್ಬದಲ್ಲಿ ಫಸ್ಟ್ ಟೈಮ್ ಇವ್ರ ಮೇಲೆ ಲಕ್ಷ್ಮಿ ಕೊಡಿಸೋರೆ. ಅದು ಯಾರು ಅಂತ ನೋಡಿಸ್ತೀನಿ ಬಾ. ಟೈರ್ಡಾಗಿ ಅಂತ ಕೆಟ್ಕೊಂಡಿದ್ದೀರಾ? ನಾನು ನಾದಿನಿ ಮನೆಗೆ ಬರಬೇಕು. ಇವ್ರ ಮನೆಗೆ ಅಂತ ಬಂದಿದ್ಯಾ? ಬರಬಾರ್ದು. ನೀನು ಬರಬೇಕು ಫಸ್ಟ್ ಕೆಳಗಡೆ ವೆಲ್ಕಮ್ ಮಾಡ್ಬೇಕು. ಬಂದು ಫಸ್ಟ್ ಇರಿ ನೋಡಿ, ಇಲ್ಲಿ ಬಾಗಿಲು ದೀಪ ಇಟ್ಟವ್ರೆ. ಲಕ್ಷ್ಮಿ ಎಲ್ಲ ನೀನೇ ಮಾಡಿರೋದೇನೋ? ನಾನೇನು ಮಾಡಿಲ್ಲ, ಅದು ಸಿಲ್ವರ್ ಇತ್ತಲ್ಲ ಅದಕ್ಕೆ ಪೇಂಟ್ ಹೊಡೆದಿ ತಿರ್ಗಾ ಮತ್ತೆ ಹೊಟ್ಟೋಗುತ್ತೆ ಅದು ಸಿಲ್ವರ್ದು. ಟೆಂಪ್ರರಿ. ಯಾರು ಹೇಳಿದಿಂಗೆ ಇದನ್ನೆಲ್ಲ ಕೂರ್ಸು ಅಂತ? ಸುಮ್ಮನೆ ಮಾಡೋ ಕೆಲಸ ಇಲ್ಲ ಅಲ್ವಾ ಅದಕ್ಕೆ. ಸೀರೆ ಉಡ್ಸಿದ್ದೀನಿ ನೀನೇನಾ? ಏನು ಪೇಂಟು? ಕೆಳಗಡೆ ಸೀರೆ ಉಡ್ಸಿದ್ದು ನಾನೇ. ಮೇಲ್ಗಡೆ ಅದು ಡಿಸೈನ್ ತರ ಮಾಡಿರೋದು ನೀನೇನಾ? ಎಲ್ಲ ಎಷ್ಟು ದಿನ ಟೈಮ್ ತಗೊಂಡೆ? ಒಂದಿನ. ಪೇಂಟ್ ಮಾಡಿರೋದು ಯಾರು? ಏನು ಪೇಂಟ್ ನಾನೇ, ಇದು ನಾನೇ, ಅದು ನಾನೇ. ನಂಬೋದಾ? ಕೊಟ್ಟಿದ್ದೆ ಅಲ್ಲಿ ದೇವ್ರ ಮನೇಲಿ ಆಗ್ತಾ ಇಲ್ಲ. ಹಿಡ್ಕೊ ಬಿದೋಯ್ತೈತೆ. ಹಿಡ್ಕೊ ಹಿಡ್ಕೊ. ತಂದಿದ್ದೀನಿ, ನಾನು ತಂದಿರೋದು. ಏನು ಅಂತ ನಿಂಗೆ ಗೊತ್ತಿಲ್ವಾ? ಇದೆಲ್ಲ ಬಾಕ್ಸ್ ತಂದ ಇಷ್ಟನಾ ನಿನಗೆ? ಹಾಕಿಸ್ಕೊಂತೀನಿ. ನೋಡು, ನಾವೆಲ್ಲ ಮೀಸದವರು ಅಲ್ಲ. ಮದ್ವೆ ಯಾರು ಮದ್ವೆ ಸೀರೆ? ಮದ್ವೆ ಸೀರೆ ನೋಡಿ, ನಾವೆಲ್ಲ ಸಿಂಪಲ್ ಆಗಿ ಮೀಶೋದು ಹಾಕೊಳ್ಳೋದು, ಇವರೆಲ್ಲ ಬ್ರ್ಯಾಂಡೆಡ್ ಆಗಿ ಸುಡಿಯೋ ಹಾಕೊಳ್ಳೋದು. ಇವಳು ಗ್ರ್ಯಾಂಡ್ ಲಾಂಗ್ ಡ್ರೆಸ್. ಯಾವ ಭಾಷೆ ಇದು? ಯಾವ ಲ್ಯಾಂಗ್ವೇಜ್ ಅಮ್ಮ ಇದು? ರೋಡ್ ಸೈಡ್ ಇದೊಂದು ಪ್ರಾಬ್ಲಮ್ಮು. ಏಮಮ್ಮ? ಓ, ರಂಗೋಲಿ ನೀನು ಬಿಟ್ಟಿದ್ದಂತೆ. ಇವ್ರು ಯಾವಾಗಲೂ ಚೆನ್ನಾಗಿರೋ ರಂಗೋಲಿ ಬಿಡ್ತಾರೆ. ಯಾಕೆ ಸಲಿ ರಂಗೋಲಿ ಚಿಕ್ಕದಾಗಿ ಬಿಟ್ಟಿದ್ದೀರಾ ಅಂದೆ? ಒಬ್ಬೊಬ್ಬೊಬ್ಬೊಬ್ಬ ರಾಮ. ನೀರು ಹೋಗ್ತೈತೆ, ಮಿಕ್ಕಿರೋ ನೀರದು ಹೋಗ್ತಾ ಇರುತ್ತೆ, ಆಫ್ ಆಗಲ್ಲ. ನೀರು ಹೋಗ್ತೈತೆ. ಈ ಕಡೆ ನಮ್ಮ ಮಾವ ಸ್ವಲ್ಪ ನಾಗಲಕ್ಷ್ಮಿಗೆ ಹೆಲ್ಪ್ ಮಾಡ್ತಿದ್ರು. ಆ ಕಡೆ ನಮ್ಮ ಮತ್ತೆ ನುಗ್ಗೆಕಾಯಿ ಕಟ್ ಮಾಡ್ಕೊಡ್ತಾಯಿದ್ರು. ನಮ್ಮ ಮಾವ ಹಂಗೇನೆ ಮಗಳು ಅಂತ ನೋಡಲ್ಲ, ಸೊಸೆ ಅಂತ ಏನಿಲ್ಲ, ಯಾರು ಬೇಕಾದ್ರೆ ಹೆಲ್ಪ್ ಮಾಡ್ತಾರೆ. ಆ ಥರ ಎಲ್ಲ ನಾನು ಯಾಕೆ ಮಾಡಬೇಕು, ಈ ಥರ ಎಲ್ಲ ಏನೂ ಮಾಡಲ್ಲ. ಸೊ ತಪ್ಪು ತಿಳ್ಕೊಬೇಡಿ. ಮಗಳು ಮನೆಗೆ ಬಂದು ಅಪ್ಪ ಮಾಡ್ತಿದ್ದಾರೆ ಅಂತ ನಮ್ಮ ಮನೇಲಿ ಆ ಥರ ಎಲ್ಲ ಏನೂ ಇಲ್ಲ. ನಾವೆಲ್ಲರೂ ಆಗಿನ ಕಾಲದ ಥರ ಎಲ್ಲ ಸ್ವಲ್ಪ ಎದುರ್ಕೊಳ್ಳೋದಂತಲ್ಲ, ಈಗಂತರ ಫ್ರೆಂಡ್ಲಿ ಆಗಿದ್ದೀವಿ ಎಲ್ಲರೂ ಕೂಡ. ಸೊ ಅದರಿಂದ ಏನೂ ಟೆನ್ಷನ್ ಇಲ್ಲ ಅಲ್ವಾ. ಇವಾಗ ಪಟಾಕಿ ಹೊಡಿಯೋಣ ಬನ್ನಿ. ಮುಂದೆ ಬಾ. ಹೋಗು ಅಷ್ಟೇ ಅಷ್ಟೇ ಅಷ್ಟೇ. ಒಟ್ಟಿಗೆ ಅಷ್ಟು ಪಟಾಕಿ ಹೊಡಿತಾವ್ರೆ. ಎಷ್ಟು ರೀ ಇದಾ? ಸರಣ ಇಲ್ಲ ಇದಾ ಲಕ್ಷ್ಮಿನ? ಫುಲ್ ಎಲ್ಲ ಎದೋಗ್ಬಿಡ್ರಿ ಆ ಕಡೆ ಎಲ್ಲ ಬಂದ್ರು. ಎಲ್ಲ ಗ್ಯಾಂಗ್ ಬಂತು. ಅಮ್ಮ ಹುಷಾರಮ್ಮ. ಅಪ್ಪ ಹುಷಾರ್, ನಿಮ್ ಜೋರ್ ಹೊಡೋಯ್ತಿದೆ. ಅಮ್ಮ ಹುಷಾರು, ಸೀರೆ ಕಡೆ ಬಿಡ್ರಿ. ಇವ್ರು ಹೊರಗಡೆ ಕಿವಿ ಮುಚ್ಕೊಂಡವ್ರೆ. ಇಡಿ ಇಲ್ಲ ಇದೆ.
ಏ ಬಾ ಹಿಂದಕ್ಕೆ ನಾಗೇಶ್ ಬಿ ಓಡ್ ಬಾ. ಹೋಗಿ ಹೋಗಿ ಆಯ್ತು ಇಲ್ಲ ಇಲ್ಲ ಇದು ಎಲ್ಲಿ ಬರ್ತದ ಓ ಇಲ್ಲೇ ಇಲ್ಲೇ ಇದನ್ನು ಇಲ್ಲೇ ಅಮ್ಮ ಬಾ ಅಮ್ಮ ಅಣ್ಸ್ಬಾ ಅಮ್ಮ ಅರಿ ಎದ್ಕೋ ಬಾ. ಅಣ್ಸು ಅಯ್ಯೋ ಆ ಪಟಾಕಿ ಬರೋ ಅಂಕಲ್ ಇವ್ರ ಹತ್ರ ಎಲ್ಲದ್ ಕಡಿಮೆ ರೇಟು, ಅದಕ್ಕೆ ನಾವೆಲ್ಲ ಇದು ತಗೊಳ್ಳೋದು ಅಲ್ವಾ ಮಿತ್ತು? ಅಲ್ಲಿ ನಿಲ್ಸಿ, ಆಮೇಲೆ ಬೇಕಾದ್ರೆ ಬಂದು ಆಮೇಲೆ ನಿಲ್ಸಿ. ಅಂಕಲ್ ಎಷ್ಟಿದು? ಎಷ್ಟು ಅಂಕಲ್ ಇದು? ಅಂಕಲ್ ಎಷ್ಟಿದು ಅಮ್ಮ? ಆಂಟಿ ಅಂಕಲ್ನ ಕೇಳಿ ಅದೆಷ್ಟು ಅಂತ ಒಂದಕ್ಕೆ ಗೊತ್ತಿಲ್ವಂತೆ ಅವ ಆಂಟಿಗೆ. ನೀವೇ ಕೊಡಿ. ನಿಮ್ಮ ಮಗನ ಮದುವೆ ಆಗ್ತೀನಿ, ನನಗೆ ಫ್ರೀಯಾಗಿ ಕೊಡಿ ಅಂಕಲ್. ಆಂಟಿ ಹೊಂಟೋಗಿ ಹೊಂಟೋಗಿ ಆಂಟಿ, ಯಾರು ಇರೋ. ಅನ್ಸಿ ಸರಿಯಾಗಿ ಬಿಡು ಹೋಗ್ಲಿ, ಕೈಯಲ್ಲಿ ಹಾಕ್ಬೇಡ, ಸರಿಯಾಗಿ ಇಡಪ್ಪೆ. ಹಾಂ ಬಿಡು ಬಿಡು ಬಿಟ್ಬಿಡು. ಪಟಾಕಿ ಎಲ್ಲ ಹೊಡೆದಾಯ್ತು. ಇವಾಗ ಊಟಕ್ಕೆ ಅಂತ ಎಲ್ಲ ಕೂತ್ಕೊಂಡಿದ್ದೀವಿ. ಈ ಸಿಂಪಲ್, ಯಾಕಂದರೆ ಇವಾಗ ಸ್ವೀಟ್ಸ್ ಎಲ್ಲ ಜಾಸ್ತಿ ಇದೆ ಮನೇಲಿ, ಸೊ ಸ್ವೀಟ್ ಎಲ್ಲ ಮಾಡೋಕ್ಕೆ ಇಷ್ಟ ಇಲ್ಲ. ಗೋಪಿ ಎಣ್ಣೆ ಒಂದು 4 ಪ್ಲೇಟೇನೋ ಗೋಬಿ ಮಂಚೂರಿ ತೊಗೊಂಬಂದಿತ್ತು. ಎಲ್ಲರೂ ಊಟ ಮಾಡಿ ಗೋಬಿ ಮಂಚೂರಿ ತಿಂದು ಇವತ್ತಿನ ಡೇನ ಮುಗಿಸಿದ್ವಿ. ನೆಕ್ಸ್ಟ್ ಡೇ ಲಾಸ್ಟ್ ದಿನ ಬಲಿಪಾಡ್ಯಮಿ. ಅವತ್ತು ಮನೇಲಿ ಇರಲ್ಲ, ಹೊರಗಡೆ ಹೋಗ್ಬೇಕನ್ನೋ ಪ್ಲ್ಯಾನ್ ಮಾಡಿದ್ದೀವಿ. ಎಲ್ಲಿಗೆ ನೋಡ್ಬಿಟ್ಟು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಪಕ್ಕ ಹಾಕ್ತೀನಿ. ಥ್ಯಾಂಕ್ ಯು ಸೋ ಮಚ್ ಅಂತಲೇ ಹೇಳ್ತೀನಿ. ನನ್ನ ವೀಡಿಯೋನೇ ಯಾರೆಲ್ಲ ನೋಡ್ತಾ ಇದ್ದೀರಾ ಅವ್ರಿಗೆ. ಸೊ ಹೀಗಿತ್ತು ನಮ್ಮ ಒಂದು ಪುಟ್ಟ ದೀಪಾವಳಿ ಹಬ್ಬದ ವ್ಲಾಗ್. ಆ್ಯಕ್ಚುಲಿ ನಾವೇ ಮನೇಲಿ ಸೇರೋದಕ್ಕಿಂತ ಈ ಥರ ಸ್ವಲ್ಪ ಡಿಫ್ರೆಂಟಾಗಿ ನೆಂಟರು ಮನೆಗಳಿಗೆ ಈ ಥರ ಎಲ್ಲ ಒಟ್ಟಿಗೆ 2 ಫ್ಯಾಮಿಲಿ ಸೇರಿದಾಗ ಒಂಥರ ಖುಷಿ ಇರುತ್ತಲ್ವ. ಸೊ ಅದರಿಂದ ಒಂಥರ ಚೆನ್ನಾಗಿತ್ತು. ಈ ಸಲ ಡಿಫ್ರೆಂಟಾಗಿ ಫೀಲ್ ಆಯಿತು. ಒಂದೊಂದು ವರ್ಷ ಒಂದೊಂದು ಥರ ಇರುತ್ತೆ. ಈ ವರ್ಷ ಒಂಥರ ಇತ್ತು. ಸೊ ಎಲ್ಲರದ್ದು ಊಟ ಆಯಿತು. ಅಮಿತ್ ಬಾಯ್ ಮಾಡಿದ್ರೆ ನಮಸ್ಕಾರ ಮಾಡ್ತಿದ್ದಾರೆ. ಸೊ ಟಚ್ ಆಗೋಗುತ್ತೆ ಅಂದ್ಬಿಟ್ಟು. ಸೊ ಇಷ್ಟೇ ಇವತ್ತಿನ ವ್ಲಾಗು. ಹೀಗೆ ಸಪೋರ್ಟ್ ಮಾಡ್ತೀನಿ. ಆದಷ್ಟು ಬೇಗ ವ್ಲಾಗ್ಸ್ನ ಹಾಕಕ್ಕೆ ಟ್ರೈ ಮಾಡ್ತೀನಿ. ಮನಸ್ಸು ಮಾಡಿದ್ರೆ ಆಗುತ್ತೆ, ಮನಸ್ಸಿದ್ರೆ ಮಾರ್ಗ ಅನ್ನೋದು. ಕೆಲವೊಂದು ಸಲ ಅನ್ಕೋತೀನಿ, ಕೆಲವೊಂದು ಸಲ ಆಗಲ್ಲ ಏನೇ ಟ್ರೈ ಮಾಡಿದ್ರು. ಸೊ ಆದಷ್ಟು ವೀಡಿಯೋಸ್ ಹಾಕ್ತೀನಿ. ಸೊ ಥ್ಯಾಂಕ್ ಯು, ಬಾಯ್ ಬಾಯ್.